ಯಶಸ್ವಿ ಕಂಡ ಲಕ್ಷ್ಯ 2.0 ಏನು SSLCಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಲಕ್ಷ್ಯ 2.0 ಅವರ ವತಿಯಿಂದ ಕಂಪ್ಯೂಟರ್, ಲ್ಯಾಪ್ಟಾಪ್, ಟ್ಯಾಬ್ಗಳನ್ನು ನೀಡಿ ಗೌರವಿಸಲಾಯಿತು. ಇನ್ನು ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರಬಿಂದುಗಳಾಗಿ ಡಾಕ್ಟರ್ VSV ಪ್ರಸಾದ್ ಹಾಗೂ ಹುಬ್ಳಿ ಧಾರವಾಡ ಪೊಲೀಸ್ ಆಯುಕ್ತ N ಶಶಿಕುಮಾರ್ ಅವರು ಪಾಲ್ಗೊಂಡು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಕಾರ್ಯಕ್ರಮವನ್ನು ಉದ್ದೇಶಿಸಿ N ಶಶಿಕುಮಾರ್ನವರು ಮಾತನಾಡಿಸಿದರು. ನಮ್ಮ ಗುರಿ ಯಾವತ್ತೂ ಸ್ಪಷ್ಟವಾಗಿರಬೇಕು. ನಾವು ಏನು ಮಾಡುತ್ತೇವೆ, ಏನು ಮಾಡಬೇಕು ಎನ್ನುವ ಯೋಜನೆಗಳು ಮುಂಚಿತವಾಗಿಯೇ ನಮಗೆ ತಿಳಿದಿರಬೇಕು ಎಂದು ಮಕ್ಕಳಿಗೆ ಸಲಹೆಯನ್ನು ನೀಡಿದರು. ಮತ್ತು ನಾವೆಲ್ಲಿ ನಿಲ್ಲಬಲ್ಲೆವು ಅನ್ನೋಂಥ ಒಂದು ಅಂದಾಜು ನಮಗಿತ್ತು ಅಂದರೆ ಅದಕ್ಕಿಂತ ದೊಡ್ಡ ಸಕ್ಸಸ್ ಇನ್ನೊಂದಿಲ್ಲ. ಈಗ ವಿದ್ಯಾರ್ಥಿ ಓದ್ತಿರುವಂಥವನು ನಾನು 600 ಅಂಕಗಳಿಗೆ 500 ಅಂಕ ತೆಗಿತೀನಿ ಅನ್ನೋ ಒಂದು ಕ್ಲಾರಿಟಿ ಅವನಿಗಿದ್ದರೆ 500ರಿಂದ 600ವರೆಗೂ ಹೆಂಗೆ ಒಂದು 10 lakh per annum ಇರುವಂಥ ಒಂದು ಪ್ಯಾಕೇಜ್ ಸಿಗುತ್ತೆ ಅನ್ನೋವಂಥ ಒಂದು ಅಂದಾಜು ಅವ್ರಗಳ ಕೆಪಬಿಲಿಟಿ ಮೇಲೆ ಇದ್ದರೆ ನೆಕ್ಸ್ಟ್ 15 ಲಕ್ಷಕ್ಕೆ ಹೆಂಗೆ ಹೋಗೋದು, 20 ಲಕ್ಷಕ್ಕೆ ಹೆಂಗೆ ಹೋಗೋದು ಅನ್ನೋಂಥದ್ದು ಅಂದಾಜು ಮಾಡ್ತೀವಿ. ನನಗೆ ತುಂಬ ಖುಷಿ ಆಯಿತು ಪ್ರಸಾದ್ ಅವರು ಈ ಒಂದು ಕಾನ್ಸೆಪ್ಟ್ ಹೇಳಿದಾಗ. ಈಗ ನಾವು ಕೂಡ ವಿದ್ಯಾರ್ಥಿಗಳಾಗಿ ಪರೀಕ್ಷೆ ಮುಗಿಸಿ ಬಂದಂಥ ಸಂದರ್ಭದಲ್ಲಿ ಕೇಳ್ತಾ ಇದ್ರು ಮನೇಲಿ ಎಷ್ಟಾಗುತ್ತೆ ಸ್ಕೋರು, ಎಷ್ಟು ತೆಗಿತೀಯಾ ಅಂತ. ಸೊ ನಾವು ಕ್ವಶನ್ ಪೇಪರ್ ಇಟ್ಕೊಂಡು ಆಮೇಲೆ ಏನು ಬರ್ತಿದ್ದೀವಿ ಅನ್ನೋದೆಲ್ಲ ಅಂದಾಜು ಹಾಕೊಂಡು ಬಂದ ತಕ್ಷಣ ಕ್ಯಾಲ್ಕುಲೇಟ್ ಮಾಡ್ಕೊತಾ ಇದ್ವಿ. ಇವನ್ PUC, ನಾವು SSLC, ಇವನ್ UPSC ಇದ್ದಾಗ ಕೂಡ ಅಂದಾಜು ಎಷ್ಟು ಮಾರ್ಕ್ಸ್ ಬರ್ಬೋದು, ಸರಿ ಸುಮಾರು ಒಂದು 92% ಬರ್ಬೋದು, 93% ಬರ್ಬೋದು, ಅಥವಾ 625ಕ್ಕೆ 570 ಬರ್ಬೋದು, 72 ಬರ್ಬೋದು, ಈ ಥರ ಒಂದು ಅಂದಾಜು ಆಗ್ತಾ ಇತ್ತು. ಯಾವ ವಿದ್ಯಾರ್ಥಿ ಆ ಅಂದಾಜನ್ನು ಕರೆಕ್ಟ್ ಆಗ್ಲಿಕ್ಕೆ ಯಾವಾಗ ಸಾಧ್ಯ ಅಂತಂದರೆ ಅವರ ಒಂದು ತಯಾರಿ ಬಗ್ಗೆ, ಅವರ ಒಂದು ಪ್ರಿಪ್ರೇಷನ್ ಬಗ್ಗೆ, ಅವರ ಒಂದು ಶಕ್ತಿ ಬಗ್ಗೆ ಒಂದು ಸ್ಪಷ್ಟವಾದ ನಂಬಿಕೆ ಇದ್ದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಒಟ್ಟಾರೆಯಾಗಿ ಈ ಒಂದು ಕಾರ್ಯಕ್ರಮ ಉತ್ತಮ ಸಂದೇಶದೊಂದಿಗೆ ಕೂಡಿತ್ತು ಎಂದು ಹೇಳಬಹುದು. ಅಂದರೆ ಈ ಕಾರ್ಯಕ್ರಮ ನಾವು ಕಳೆದ ಡಿಸೆಂಬರಲ್ಲಿ ಪ್ಲಾನ್ ಮಾಡಿದ್ವಿ. ಇದರಲ್ಲಿ ಮುಖ್ಯ ಉದ್ದೇಶ ಏನಂದರೆ ಇಡೀ ನಮ್ಮ ಹುಬ್ಬಳ್ಳಿ ಧಾರವಾಡ ಎಲ್ಲ ಇಡೀ ಉತ್ತರ ಕರ್ನಾಟಕ ಭಾಗದ ಎಲ್ಲ ಶಾಲೆಗಳಿಗೆ ನಾವು ಒಂದು ಅಪ್ಲಿಕೇಶನ್ ಕಳಿಸಿದ್ವಿ ಆನ್ಲೈನ್ ಮುಖಾಂತರ. ಅದರಲ್ಲಿ PUC ಓದುವಂಥ ವಿದ್ಯಾರ್ಥಿಗಳಿಗೆ ನಾವು ಒಂದು ಕ್ವಶನೇರ್ ಹಾಕಿದ್ವಿ. ನೀವು SSLCಯಲ್ಲಿ ಕೊನೆಯ ಪರೀಕ್ಷೆಯಲ್ಲಿ ಎಷ್ಟು ಮಾರ್ಕ್ ಗಳಿಸಬಹುದು ಅಂತ ಒಂದು ಅಂದಾಜು ನೀವು ಹಾಕಿ ಅಂತ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ವೀಕ್ಷಿಸಿ ನಿಮ್ಮ ನೆಚ್ಚಿನ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್. ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ.